ಬೆಂಗಳೂರಲ್ಲಿ ಅಪರೂಪಕ್ಕೆ ನನಗೆ ತಿಪ್ರಿಕಾಯಿ ಸಿಕ್ತು. ಇದನ್ನ ಇಂಗ್ಲೀಷಲ್ಲಿ ಸ್ಪಾಂಜ್ ಗಾರ್ಡ್ ಅಂತಾರೆ. ಬೆಂಗಳೂರಲ್ಲಿದ್ದು ಆಲ್ಮೋಸ್ಟ್ 4 ಇಯರ್ಸ್ ಆಯಿತು. ನಮ್ಮನೆ ಹತ್ರ ಇರೋ ವೆಜಿಟೇಬಲ್ ಶಾಪ್ಸಲ್ಲಿ ಯಾವತ್ತೂ ನನಗೆ ಇದು ತಿಪ್ರಿಕಾಯಿ ಕಾಣಿಸಿಲ್ಲ. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ರೀಸೆಂಟಾಗಿ ಮಡಿವಾಳಕ್ಕೆ ಹೋದಾಗ ತಿಪ್ರಿಕಾಯಿ ಕಾಣಿಸಿದ್ದು, ನಾನಂತರೂ ಪಟ್ ಅಂತ ಒಂದೆರಡು ತಗೊಂಡ್ಬಿಟ್ಟೆ. ತಿಪ್ರಿಕಾಯಿಂದ ತುಂಬಾ ಐಟಮ್ಸ್ ಮಾಡ್ತಾರೆ, ಬಟ್ ನನ್ಗಂದ್ರೂ ಫೇವ್ರೇಟ್ ಇದರಿಂದ ಮಾಡೋದಂದ್ರೆ ಬಜ್ಜಿ. ತಿಪ್ರಿಕಾಯ್ದು ಬಜ್ಜಿ ಮಾಡ್ತಿದ್ದೀನಿ. ಹೇಗೆ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಬಜ್ಜಿ ಹಿಟ್ಟನ್ನ ನಾವು ಯೂಶ್ವಲಿ ಹೇಗೆ ಕಲಿಸ್ತೀವಲ್ಲ ಅದೇ ಥರ ಕಲಸಿಟ್ಕೊಂಡು ತಿಪ್ರಿಕಾಯಿನ ಸರ್ಕಲ್ ಆಗಿ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಉದುರಿಸ್ಕೊಂಡು ಕಲಸಿಟ್ಟಿರೋ ಬಜ್ಜಿ ಹಿಟ್ಟಲ್ಲಿ ಅದ್ದಿ ಈ ಥರ ಕುದಿಯೋ ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ಟೇಸ್ಟಿ, ಲಿಟಲ್ ಹೆಲ್ತಿ ತಿಪ್ರಿಕಾಯಿ ಬಜ್ಜಿ ರೆಡಿ ಆಗುತ್ತೆ. ಆಹಾ, ನನ್ಗಂತೂ ಇದು ಬಜ್ಜಿಗಳಲ್ಲೇ ಫೇವ್ರೇಟು. ನಾನು ಮಾರ್ಕೆಟಿಂದ ತಂದಾಗಿಂದ ಯಾವಾಗ ಮಾಡ್ತೀನಿ ಅಂತಿದ್ದೆ. ನಿನ್ನೆ ಮಾಡಿ ತಿಂದೆ, ಖುಷಿ ಆಯ್ತು. ನಿಮ್ಮೂರಲ್ಲಿ ಈ ವೆಜಿಟೇಬಲ್ಗೆ ಏನಂತೀರಾ ಅಂತ ಮರೀದೆ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.